ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆ ಹುಕ್ಕೇರಿ ತಾಲೂಕಿನಲ್ಲಿ ಪಿಕೆಪಿಎಸ್ ಸಭೆಯಲ್ಲಿ ಗಲಾಟೆ ನಡೆದಿರುವುದಕ್ಕೆ ಕತ್ತಿ ಕುಟುಂಬವೇ ಕಾರಣ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಆರೋಪಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದವರು 93 ಸ್ಥಾನಗಳ ಪೈಕಿ 3-4 ಕಡೆಗಳಲ್ಲಿ ಮಾತ್ರ ಗಲಾಟೆಗಳಾಗಿವೆ. ಅದು ಸ್ಥಳೀಯರ ಸಮಸ್ಯೆ. ಅದು ಅವರ ವೈಯಕ್ತಿಕ ಜಗಳ. ಬೇರೆ ಕಡೆಗೆ ಸಭೆಗಳು ಸುಸೂತ್ರವಾಗಿ ನಡೆದಿವೆ ಎಂದರು. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಶಾಸಕ ನಿಖಿಲ್ ಕತ್ತಿ ಆರೋಪಕ್ಕೆ ತಿರುಗೇಟು ನೀಡಿದ ಅವರು, ಕಾನೂನು ಸುವ್ಯವಸ್ಥೆಗೆ ಅವರೇ ಧಕ್ಕೆ ಉಂಟು ಮಾಡುತ್ತಿದ್ದಾರೆ. ಅವರ ಜೊತೆಗೆ ಎಷ್ಟು ವಾಹನಗಳನ್ನ ತಂದಿದ್ದರು? ಮಾಜಿ ಸಂಸದ ರಮೇಶ್ ಕತ್ತಿ ಮದಿಹಳ್ಳಿಗೆ ಬಂದ ವೇಳೆ ಎಷ್ಟು ವಾಹನಗಳನ್ನ ತಂದಿದ್ದರು? ಈ ಕುರಿತು ನೀವೇ ಅವರನ್ನು ಪ್ರಶ್ನಿಸಬೇಕು ಎಂದರು. ಹೇಳಕ್ಕೆ ಅದಕ್ಕೇನು ದುಡ್ಡೇನು ಬೀಳಲ್ಲ, GST ಇಲ್ಲ. ಅದಕ್ಕೆ ಹೇಳೋರು ಹಂಗೆ ಭಾಷಣ ಮಾಡ್ತಾರೆ. ಜನ ಕೂಡ ನೋಡ್ತಾರೆ ಯಾರು 30 ವರ್ಷದಲ್ಲಿ ಏನು ಮಾಡಿದ್ದಾರೆ ಏನಿಲ್ಲ ಅಂತ. ಈಗೇನು ಯಾವುದೋ ಅವ್ರವ್ರ ಲೋಕಲ್ ಜಗಳ ಹಿಡಿದಿರ್ಬೋದು. ಅವ್ರವರು ಡೈರೆಕ್ಟ್ರುಗಳು ಎರಡೆರಡು ಗುಂಪು ಇರ್ತಾವೆ. ಅವ್ರು ಈ ಕಡೆ ಹಾಕಂತ ಅವ್ರು ಹೇಳ್ತಾರೆ, ಈ ಕಡೆ ಹಾಕಂತ ಅವ್ರು ಹೇಳ್ತಾರೆ. ಅದು PKPSನಲ್ಲಿ ಇರ್ಬೋದು, ಪಂಚಾಯತಿಯಲ್ಲಿ ಅದು ಘರ್ಷಣೆ ಇದ್ದೇ ಇರ್ತೈತೆ. ಆ ಘರ್ಷಣೆ ಆಗ್ತಾವೆ. ಅದಕ್ಕೂ ನಮಗೂ ಲಿಂಕ್ ಮಾಡ್ಲಿಕ್ಕೆ ಆಗೋಲ್ಲ. ಅವ್ರ ವೈಯಕ್ತಿಕ ಜಗಳ, ಅದು ಘರ್ಷಣೆ. ಹೌದು, ಅದೇ ಹೇಳಲ್ಲ, ಅದು ಲೋಕಲ್ ಸಮಸ್ಯೆ. ಬೇರೆ ಕಡೆ ಯಾಕಾಗಿಲ್ಲ ಹಂಗಾರೆ? ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಸುಮ್ಮತ್ತಾಗಿ ನಡೆದಿದೆ. ಒಂದು 4-5 ಕಡೆ ಯಾಕಾಗಿದೆ ಅಂದರೆ, ಮೊದಲು ಆ ಕಡೆ ಇದ್ದರು, ಅವ್ರು ಈ ಕಡೆ ಹೋಗ್ಯಾರ, ಮತ್ತು ಈ ಕಡೆ ಹೋಗ್ಯಾರ, ಆ ಕಡೆ ಹೋಗ್ಯಾರ. ಅವ್ರು ಊರಾಯಣವರು ಪ್ರಮುಖರ ಜಗಳ ಅದು. ಅಂದರೆ ಊರಿನ ಜಗಳ ಅಂದರೂ ತೊಂದರೆ ಇಲ್ಲ. ಅದು ಸುಮಾರು 85-93ರಲ್ಲಿ 85ಕ್ಕೆ ಏನು ಜಗಳ ಇಲ್ಲಲ್ಲ. ಅಲ್ಲಿ ಯಾಕೆ ಆಗಿಲ್ಲ ಅಂದರೆ ಅದು ವೈಯಕ್ತಿಕವಾಗಿರುವಂಥ ಸಮಸ್ಯೆ. ಜಗಳ ಆಗಬೇಕಾದ್ರೆ 95ಕ್ಕೆಲ್ಲ ಆಗ್ತಿತ್ತು. 93ಕ್ಕೆ ಜಗಳ ಆಗಬೇಕು, ಘರ್ಷಣೆ ಆಗಬೇಕಿದ್ರೆ ಎಲ್ಲ ಕಡೆ ಆಗ್ತಿತ್ತು ಘರ್ಷಣೆ. ಸೊ ಆಗಿಲ್ಲ. 2-3 ಕಡೆ ಆಗಿದ್ದಕ್ಕೂ ಅದು ವೈಯಕ್ತಿಕ ಅವ್ರ ಸಮಸ್ಯೆ ಇರ್ಬೋದು. ಅದಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ. ಮುಂದೂಡಿಕೆ ಹೈಜಾಕ್ ಆಗಲಿಕ್ಕೆ ಅವರು ಭಾಗಿಯಾಡಲಿಕ್ಕೆ ಕೆಲವ್ರು ಅಲ್ಲೇ ಇಟ್ಕೊಂಡು ಕೂತಾರೆ. ಅವರು ಸೆಕ್ರೆಟ್ರಿಗಳು ಅದಾರ, ಮೆಂಬರು ಅದಾರ, ಅವ್ರಿಗೆ ಬರ್ತಾಯಿಲ್ಲ ಅವರು. ಸೊ ಅವ್ರು ಅದನ್ನು ಮಾಡ್ತಿದ್ದಾರೆ, ಬೇರೆಯವ್ರು ಮಾಡ್ತಾಯಿಲ್ಲ, ಅದನ್ನು ಹೇಳ್ತಾರೆ ಅಷ್ಟೇ. ಸೊ 2-3 ಕಡೆ ಆಗಿದ್ದ ಘಟನೆಗೆ ಸ್ಥಳೀಯವಾಗಿ ಸಮಸ್ಯೆ ಇರ್ಬೋದು ಅಂತ ನಮ್ಮ ಭಾವನೆ. ಅವರೇ ಬಂದು ಮಾಡ್ತಿದ್ದಾರಲ್ಲ. ಎಷ್ಟು ಗಾಡಿ ತೊಗೊಂಬಂದಿರೋರು? ಎಷ್ಟು ಬಂದಿರ್ತಾವೆ? ಅವರು ಹಿಂದೆ ಗಾಡಿ ಎಷ್ಟಿದ್ದಿ ನೋಡಿರೆ? ಮತ್ತು ಅದನ್ನು ನೀವು ಅವ್ರು ಪ್ರಶ್ನೆ ಮಾಡಬೇಕಲ್ಲ. 10 ಗಾಡಿ ಬರೋಂಥದ್ದು ಏನಿತ್ತು? ಒಬ್ಬರು ನಾವು ಎಷ್ಟು ಗಾಡಿ ತೊಗೊಂಬಂದಿವಿ? ಒಬ್ಬರೇ ಇದ್ದೀವಿ ನಾವು. ಅದನ್ನು ಅವ್ರು ಕೇಳಿ. ಮಣ್ಣು ರಮೇಶ್ ಕತ್ತಿ ಅವರು ಮಧ್ಯಾಳಿಗೆ ಬಂದಿರೋ, ಎಷ್ಟು ಗಾಡಿ ತೊಗೊಂಬಂದರು, ಎಲ್ಲಿ ಕೂತಿರೋ? ಅವರು ಸೊಸೈಟಿ ಬಂದು ಕುಂತ ಮುಂದೆ ಹಾಕ್ಸಿರೋದು. ಅದಕ್ಕೆ ಪ್ರಶ್ನೆ ಮಾಡಬೇಕಲ್ಲ ನೀವು. ಒಂದು ಕಡೆ ಮಾಡಿದ್ರೆ ಹೆಂಗೆ? ಅದು ಮಧ್ಯಾಳಿದ ಕೇಳಿ. ಬೆಳಗ್ಗೆ 15-20 ಗಾಡಿ ತೊಗೊಂಬಂದಿದ್ರು, ಅದಕ್ಕಿಂತ ಮುಂಚೆ 20 ಗಾಡಿ ಬೈದಿದ್ವಿ. ಸೊ ಇದು ನೀವು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಇದಕ್ಕೆ ಸರಿಯಾದ. ತಮಗೆ 50-60 ಜನ ಬೆಂಬಲವಿದೆ ಎಂದು ರಮೇಶ್ ಕತ್ತಿ ಚುನಾವಣೆಗೂ ಮುನ್ನವೇ ಹೇಳಿಕೆ ಕೊಟ್ಟಿದ್ದಾರೆ. ಅದು ಡಿಸಿಸಿ ಬ್ಯಾಂಕ್ ಚುನಾವಣೆಯ ಫಲಿತಾಂಶ ಬಂದಾಗ ಗೊತ್ತಾಗುತ್ತದೆ. ಈಗ ತಮಗೆ ಹೆಚ್ಚಿನ ಬೆಂಬಲ ಇದೆ ಎಂಬುದು ಹೇಗೆ ಗೊತ್ತಾಗುತ್ತದೆ ಎಂದು ಪ್ರಶ್ನಿಸಿದ್ರು. ಹುಕ್ಕೇರಿ ತಾಲೂಕಿನಲ್ಲಿ ದೊಂಬೆ ಗಲಾಟೆ ಆಗುತ್ತಿರೋದು ಪಿಕೆಪಿಎಸ್ ಸಭೆಗಳನ್ನು ಮುಂದೂಡಲು ಕತ್ತಿ ಕುಟುಂಬವೇ ಕಾರಣ. ಅವರಿಗೆ ಅಧಿಕಾರ ಇಲ್ಲ, ಹೇಳುವಂತ ಅಭಿವೃದ್ಧಿಗಳ ಕಾರ್ಯಗಳು ಇಲ್ಲ, ಅಭಿವೃದ್ಧಿ ಶೂನ್ಯವಾಗಿದೆ. ಜನ ಪ್ರಶ್ನಿಸುತ್ತಾರೆ ಎಂಬ ಭಯದಿಂದ ಈಗ ಕತ್ತಿ ಕುಟುಂಬದವರು ಜಾತಿ ಹೊರಗಿನವರು ಎನ್ನುತ್ತಿದ್ದಾರೆ. ಜನರೇ ಅವರನ್ನು ಈಗ ಪ್ರಶ್ನೆ ಮಾಡುವ ಕಾಲ ಬಂದಿದೆ ಎಂದು ಹೇಳಿದರು. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.